ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆನ್ಲೈನಲ್ಲಿ ವೀಕ್ಷಿಸುವಂತಹ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸಹ ಯೇಸುವಿನ ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ. ಈ ಉಪವಾಸ ದಿನಗಳಲ್ಲಿ ದೇವರ ವಚನವನ್ನು ಹಂಚಿಕೊಳ್ಳಿಕ್ಕೆ ದೇವರು ಕೊಟ್ಟಂತಹ ಕೃಪೆಗಳಿಗಾಗಿ ನಾನು ದೇವರನ್ನು ಕೊಂಡಾಡನಾಗಿದ್ದೇನೆ. ಅಲ್ಪ ಸಮಯದ ಧನಕ್ಕಾಗಿ ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗವು ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52 ಇರುವಂತಹ ವಚನಗಳು. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52 ಇರುವಂತಹ ವಚನಗಳು. ಅದರಲ್ಲಿ 52ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೇಸು ಅವನಿಗೆ, ಹೋಗಿ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಈ ಒಂದು ಭಾಗವು ನಾವು ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 29ರಿಂದ 34 ಇರುವಂತಹ ವಚನಗಳನ್ನು ನಾವು ನೋಡಬಹುದು. ಮತ್ತು ಮಾರ್ಕನ ಬರೆದ ಸುವಾರ್ತೆ 10:46ರಿಂದ 52 ಇರುವಂತಹ ವಚನಗಳಲ್ಲಿ ನಾವು ನೋಡಬಹುದು. ಮತ್ತು ಲೂಕನ ಬರೆದ ಸುವಾರ್ತೆ 18:35ರಿಂದ 43 ಇರುವಂತಹ ವಚನಗಳಲ್ಲಿ ಸಹ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಭಾಗವು 3 ಸುವಾರ್ತೆಯಲ್ಲಿ ಸಹ ಬರೆಯಲ್ಪಟ್ಟಿದೆ. ಈ ಭಾಗದಲ್ಲಿ ನಾವು ಬಾರ್ತಿಮಾಯನೆಂಬ ಒಬ್ಬ ಕುರುಡನಿಗೆ ಕಣ್ಣು ಬರುವಂತೆ ಮಾಡಿದ್ದನ್ನು ನಾವು ಈ ಒಂದು ಭಾಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗುವ ಮುನ್ನ ನಡೆದಂತಹ ಘಟನೆ ಆಗಿದೆ ಈ ಒಂದು ಘಟನೆ. ಯೇಸು ಸ್ವಾಮಿ ಮತ್ತು ತನ್ನ ಶಿಷ್ಯರು ಮತ್ತು ಇನ್ನೂ ಅನೇಕ ಜನರ ಸಮೂಹವು ಸೇರಿ ಯೇಸು ಸ್ವಾಮಿ ಹಿಂದೆ ಬರೋದನ್ನು ನಾವು ಇಲ್ಲಿ ಈ ಒಂದು ಭಾಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಆಗ ತೀಮಾಯನ ಮಗನಾದ ಬಾರ್ತಿಮಾಯನು, ಒಬ್ಬ ಕುರುಡನು, ಭಿಕ್ಷುಕನು, ಯೇಸು ಸ್ವಾಮಿಯನ್ನು ಈ ರೀತಿಯಾಗಿ ಕೂಗಿಕೊಳ್ತಾ ಇದ್ದಾನೆ. ದಾವೀದ ಕುಮಾರನನ್ನು ಕರುಣಿಸು, ಯೇಸುವೆ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿದಾಗ ಅನೇಕ ಜನರು ಆತನನ್ನು ಸುಮ್ಮನಿರು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಸಹ ಆತನು ಮತ್ತಷ್ಟು ಜೋರಾಗಿ ಕೂಗಿಕೊಂಡನು ಎಂಬುದಾಗಿ ಸಹ ನಾವು ಇಲ್ಲಿ ನೋಡಬಹುದು. ಮತ್ತು ಯೇಸು ಸ್ವಾಮಿ ನಿಂತು ಆತನನ್ನು ಕರೀರಿ, ಆತನು ಯಾರೆಂಬುದಾಗಿ ನಾನು ನೋಡಬೇಕೆಂಬುದಾಗ ಕರೀತಾನೆ. ಕರೆದಾಗ ಆತನು, ನಿನಗೆ ನನ್ನಿಂದ ಏನಾಗಬೇಕು ಎಂಬುದಾಗಿ ಕೇಳಿದಾಗ ಆತನು ನನಗೆ ಕಣ್ಣು ಬರುವಂತೆ ಮಾಡಿ ಸ್ವಾಮಿ ಎಂಬುದಾಗ ಹೇಳ್ತಾರೆ. ಮತ್ತು ಮುಂದಿನ ಭಾಗದಲ್ಲಿ ನೋಡಿದಾಗ ಆತನಿಗೆ ಕಣ್ಣು ಬರುವಂತೆ ಯೇಸು ಸ್ವಾಮಿ ಮಾಡಿದನು ಎಂಬುದಾಗಿ ಈ ಒಂದು ಭಾಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಭಾಗದಿಂದ ನಾವು 2 ವಿಷಯಗಳನ್ನು ತಿಳಿದುಕೊಳ್ಳೋರಾಗಿ ನಾವು ಮೊದಲನೇದಾಗಿ ವಿನಮ್ರತೆಯ ನಂಬಿಕೆ ಎಂಬುದಾಗಿ. ವಿನಮ್ರತೆಯ ನಂಬಿಕೆ ಎಂಬುದಾಗಿ ಇಲ್ಲಿ ಬಾರ್ತಿಮಾಯನ ವಿನಮ್ರತೆಯನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಯೇಸುವನ್ನು ಕರೆಯುವುದನ್ನು ನಾವು ಇಲ್ಲಿ ನೋಡಬಹುದು. ಯೇಸು ಸ್ವಾಮಿಯನ್ನು ಕರೆಯುವುದನ್ನು ನಾವು ಇಲ್ಲಿ ನೋಡಬಹುದು. ಯೇಸು ಕ್ರಿಸ್ತನ ವಂಶಾವಳಿ ಆತನಿಗೆ ತಿಳಿದಿದೆ ಎಂಬುದಾಗಿ ನಾವಿಲ್ಲಿ ನೋಡಬಹುದು. ಯೇಸು ಕ್ರಿಸ್ತನ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿರುವಂಥದ್ದನ್ನು ಸಹ ಆತನು ತಿಳಿದಿದ್ದಾನೆ. ಈ ಬಾರ್ತಿಮಾಯನು ಒಂದೇ ಒಂದು ಉದ್ದೇಶದಿಂದ ಆತನು ಯೇಸುವನ್ನು ಕರೀತಾ ಇದ್ದಾನೆ. ನನಗೆ ದೃಷ್ಟಿ ಬರಲಿ, ನಾನು ಕಣ್ಣು ಬರುವಂತೆ ಆಗಲಿ ಎಂಬುದಾಗಿರುವಂಥದ್ದನ್ನು ಒಂದೇ ದೃಷ್ಟಿಯಿಂದ ಆತನು ಕರೆಯೋನಾಗಿದ್ದಾನೆ. ಮತ್ತು ಅದು ಯೇಸುವಿನಿಂದ ನನಗೆ ಕಣ್ಣು ಬರುವಂಥದ್ದು ಯೇಸುವಿನಿಂದಲೇ ಮಾತ್ರ ಎಂಬುದಾಗಿರುವಂಥದ್ದು ನಂಬಿಕೆಯೂ ಸಹ ಆತನಲ್ಲಿತ್ತು. ಮತ್ತು ಆತನು ಯೇಸುವನ್ನು ಕೂಗಲು ಆರಂಭಿಸಿದನು ಎಂಬುದಾಗಿ ನಾವು ನೋಡಬಹುದು. ಆತನು ಕೂಗಲು ಆರಂಭಿಸಿದಾಗ ಅಲ್ಲಿರುವಂತಹ ಅನೇಕರ ಜನರು ಆತನಿಗೆ ಸುಮ್ಮನಿರು ಎಂಬುದಾಗಿ ಹೇಳಿದಾಗ ಆತನು ಏನು ಮಾಡ್ತಾನೆ, ಇನ್ನಷ್ಟು ಜೋರಾಗಿ ಆತನು ಕೂಗಲು ಆರಂಭಿಸಿದನು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಎರಡನೇದಾಗಿ ನೋಡುವಾಗ ಸಹಾಯಕ್ಕಾಗಿ ಕೂಗುವ ಕಡೆಗೆ ಯೇಸುವಿನ ಹೃದಯ ಎಂಬುದಾಗಿ. ಸಹಾಯಕ್ಕಾಗಿ ಕೂಗುವ ಕಡೆಗೆ ಯೇಸುವಿನ ಹೃದಯ ಎಂಬುದಾಗಿ ಇಲ್ಲಿ ಈ ಬಾರ್ತಿಮಾಯನು ಇನ್ನಷ್ಟು ಕೂಗಿಕೊಳ್ಳೋಣ ಎಂಬುದಾಗಿ ನೋಡಿದಾಗ, ಆದರೆ ಯೇಸು ಸ್ವಾಮಿಯನ್ನು ಕರೆದಾಗ ಆತನ ಏನು ಮಾಡ್ತಾನೆ, ಯೇಸುವಿನ ಹೃದಯ ತೆರೆಯಲ್ಪಡುವಂತೆ, ಇಲ್ಲಾಂದರೆ ಯೇಸು ಸ್ವಾಮಿಯ ಹೃದಯವು ಹಿಂತಿರುಗಿ ನೋಡುವಂತೆ ಆತನ ಏನು ಮಾಡ್ತಾನೆ, ಕೂಗಿಕೊಳ್ತಾನೆ. ಅದೇ ರೀತಿಯಾಗಿ ಸಹ ನಾವು ಏನು ಮಾಡಬೇಕು, ನಾವು ಪ್ರಾರ್ಥನೆ ಮಾಡಿದಾಗ ನಾವು ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ನಾವು ಏನು ಮಾಡಬೇಕು, ಯೇಸು ಸ್ವಾಮಿಯನ್ನು ಹೃದಯವು ಹಿಂತಿರುಗಿ ನೋಡುವ ರೀತಿಯಲ್ಲಿ ನಾವು ಏನು ಮಾಡಬೇಕು, ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಅದೇ ರೀತಿಯಾಗಿ ಸಹ ಇಲ್ಲಿ ತಾಳ್ಮೆಯನ್ನು ಆತನು ಕೇಳ್ತದಾನೆ ಎಂಬುದಾಗಿ. ಇಲ್ಲಿ ಬಾರ್ತಿಮಾಯನು ಯೇಸು ಸ್ವಾಮಿ ಪ್ರತಿಕ್ರಿಯೆ ಬರುವ ತನಕ ಆತನ ಏನು ಮಾಡ್ತಾನೆ, ಆತನನ್ನು ಕೂಗೋದನ್ನು ನಾವಿಲ್ಲಿ ನೋಡಬಹುದು. ನಾವು ಸಹ ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ನಾವು ಏನು ಮಾಡಬೇಕು, ಆತನನ್ನು ನಮಗೆ ಉತ್ತರ ಬರುವ ತನಕ ನಾವು ಏನು ಮಾಡಬೇಕು, ಪ್ರಾರ್ಥನೆ ಮಾಡೋರಾಗಬೇಕು. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಅಂದರೆ ಅವರು ಏನು ಮಾಡ್ತಾರೆ, ಮತ್ತೆ ಪ್ರಾರ್ಥನೆ ಮಾಡೋದಿಲ್ಲ. ಆ ರೀತಿಯಾಗಿರುವಂತಹ ನಾವು ಮಾಡಬಾರ್ದು. ಮೂರನೇದಾಗಿ ಆತನನ್ನು ಹಿಂಬಾಲಿಸಿದನು ಎಂಬುದಾಗಿ ನಾವು 52ನೇ ವಚನದಲ್ಲಿ ಕೊನೆಯದಾಗಿ ನಾವು ನೋಡಬಹುದು. ಹೌದು, ನಾವು ಕ್ರೈಸ್ತರಾಗಿಂಥವ್ರು ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಿದಾದ್ಮೇಲೆ ನಮಗೆ ಉತ್ತರ ಸಿಗುತ್ತೆ. ಆದರೆ ಕೆಲವರು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಿಲ್ಲ, ಯೇಸುವನ್ನು ಮರೆತು ಹಿಂತಿರುಗಿ ಹೋಗ್ತಾರೆ. ಆದರೆ ನಾವು ಆ ರೀತಿಯಾದಂಥ ಜೀವನವನ್ನು ಮಾಡಬಾರ್ದು. ನಾವು ಈ ಬಾರ್ತಿಮಾಯನು ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದನು, ಕಣ್ಣು ಬಂದಿದ್ದ ಆದಮೇಲೆ ಯಾವ ರೀತಿಯಾಗಿ ಆತನನ್ನು ಹಿಂಬಾಲಿಸಿದನೋ ನಾವು ಅದೇ ರೀತಿಯಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸೋರಾಗಿರೋಣ.
ನಾವು ಈ ಉಪವಾಸ ದಿನಗಳಲ್ಲಿ ನಾವು ಅತಿ ಹೆಚ್ಚಾಗಿ ನಾವು ಪ್ರಾರ್ಥನೆಯ ಜೀವಿತವನ್ನು ನಾವು ಉಳ್ಳವರಾಗಿರೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.